ಯಪ್ಪ ನಾನು ಮತ್ತೆ ಲಿಟಲ್ ಪಾರ್ಕಿಗೆ ಬಂದಿದ್ದೀವಿ ಅದಿತಿ ಜೊತೆ. ಎಲ್ಲಿ ಹೋಗ್ತಾ ಇದ್ದೀರಾ ಕಂದ? ಅದಿತಿ ಧೈರ್ಯ ನೋಡಿ ನನಗೆ ಎಷ್ಟು ಭಯ ಆಗ್ತಿದೆ ಅಂತಂದರೆ, ಶಿ ಇಸ್ ಸೋ ಕಾನ್ಫಿಡೆಂಟ್. ಇಷ್ಟಿಷ್ಟು ದೊಡ್ಡ ಸ್ಲೈಡ್, ಇಟ್ಸ್ ಲೈಕ್ ಇದರಲ್ಲಿ ಇದೆಯಲ್ಲ, ಏನು ವಂಡರ್ಲಾದಲ್ಲೆಲ್ಲ ಇದೆಯಲ್ಲ ಆ ರೀತಿ ಇದೆ. ಶಿ ಇಸ್ ನಾಟ್ ಅಟ್ ಆಲ್ ಸ್ಕೇರ್ಡ್. ಸಖತ್ತಾಗಿ ಆಟ ಆಡ್ತಿದ್ದಾರೆ. ಇದು ನಮ್ಮ ಏರಿಯಾದಲ್ಲೇ ಇದೆ. ನಾನು ಲಿಟಲ್ ಪ್ರೆಗ್ನೆಂಟಲ್ಲಿ ನೋಡಿದ್ದು, ಕರ್ಕೊಂಬಂದಿರಲಿಲ್ಲ. ಸೊ ಇವತ್ತು ಇಬ್ಬರೂ ಕರ್ಕೊಂಬಂದಿದ್ದೀನಿ. ಪಾಪ ಲಿಟಲ್ ಇಟ್ಸ್ ಲೈಕ್ ಈ ಥರ ನನ್ನ ಜೊತೆ ಕುತ್ಕೊಂಡಿದ್ದಾರೆ. ಶಿ ಈಸ್ ಪ್ಲೇಯಿಂಗ್ ಲೈಕ್ ದ್ಯಾಟ್. ಫುಲ್ಲು ಎಕ್ಸ್ಪ್ಲೋರೇಷನ್ ಅವ್ರದ್ದಂತೂ. ಮಕ್ಕಳು ಹೆಂಗೆ ಮಾಡ್ತಾರೆ ಹಂಗೆಲ್ಲ ಮಾಡೋದು. ನೋಡಿ 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 ಅಲ್ಲಿ ನಂಗೆ ನಿಜ ಅಲ್ಲಿ ದೊಡ್ಡ ದೊಡ್ಡ ಹುಡುಗರು ಇದ್ದಾರೆ, ಬಿಡೋಕ್ಕೆ ಭಯ. ಬಟ್ ಶಿ ಈಸ್ ಸೋ ಕಾನ್ಫಿಡೆಂಟ್. ಓ ಮೈ ಗಾಡ್, ಸೀರಿಯಸ್ಲಿ. ಸೀರಿಯಸ್ಲಿ ಅವರೇ ಕಂಟ್ರೋಲ್ ಮಾಡ್ಕೊಂಡು ಬರ್ತಿದ್ದಾರೆ. ಒಬ್ಬ ದಟ್ಸ್ ಓಯ್, ಫುಲ್ಲು ಚಂದ ಇದೆ ಈ ಪಾರ್ಕು. ಸಿ, ಆ್ಯಕ್ಚುಲಿ ಎಲ್ಲಾನು ಟ್ರೈ ಮಾಡಿಬಿಟ್ರು ಅವರು. ಅದೊಂದು ಗುಹೆ ಥರ ಟ್ರೈ ಮಾಡಿಲ್ಲ, ಅದೊಂದು ಟ್ರೈ ಮಾಡ್ತಾರೇನೋ ಗೊತ್ತಿಲ್ಲ. ಸಿ ಹೌ ಶಿ ಈಸ್ ವಾಕಿಂಗ್ ಹಿಯರ್. ಕೆಲವೊಂದ್ಸಲ ಅನಿಸುತ್ತೆ ನಾನೇ ಜಾಸ್ತಿ ಬಿಡಲ್ಲ, ಬಿಕಾಸ್ ನಾನೇ ಎಲ್ಲ ಮೇಂಟೈನ್ ಮಾಡಬೇಕಲ್ಲ. ಐ ವಿಲ್ ಬಿ ಲಾಕಿಂಗ್ ಅರ್ ಇನ್ ಹೋಮ್ ಓನ್ಲಿ. ಇನ್ಮೇಲಿಂದ ತುಂಬ ಎಕ್ಸ್ಪ್ಲೋರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಸಿಂಪಲ್ ಸ್ಟೆಪ್. ಸಿ ಅಲ್ಲಿ ಎಷ್ಟು ಚೆನ್ನಾಗಿ ಹತ್ತುತ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ನೋಡಿ ನೋಡಿ ಓಯ್, ಐ ನ್ಯೂ. ಕೇರ್ಫುಲ್. ಆಯ್ತು, ಅತ್ತಿ ನಿಧಾನ, ಹುಷಾರು. ಮೇಲ್ಗಡೆ ಹೋಗ್ತೀರಾ? ಮೈ ಗಾಡ್, ಶಿ ಇಸ್ ಕಮಿಂಗ್ ಇನ್ ದಿಸ್. ಬಾ, ಇಲ್ಲೇ ಇದ್ದೀನಿ ಸಿನಿಮಾ, ಇಲ್ಲೇ ಇದ್ದೀನಿ, ಬಾರೋ. ನನಗೆ ಭಯ ಆಗೋಯ್ತು ಎಲ್ಲಿ ಬರಲೇ ಇಲ್ಲ ಅಂತ. ಬಂದ್ರಾ? ಇಲ್ಲಿಂದನೂ ಸ್ಟೆಪ್ಸ್ ಹತ್ಬೋದು, ಹುಷಾರಾಗಿ ಹತ್ಕೊಂಡು ಹೋಗಂಗಿದ್ರೆ. ಮುಂದೆ ನೋಡ್ಕೊಂಡೇ ಹೋಗ್ಬೇಕು ನೀವು, ಸ್ಟೆಪ್ಸ್ನ ನೋಡ್ಕೊಂಡು. ರೆಡ್ ಕಲರೇ ಬರ್ತೀರಾ ಇನ್ನೊಂದ್ಸಲ ಟನಲ್. ಟನಲ್ ನೋಡಿದ್ರೆ ನಾನಂತೂ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಅಮ್ಮ ದೇವ್ರೆ ದೇವ್ರೆ. ಓಡು, ಏನು ಸಖತ್ತಾಗಿದೆ ಗೊತ್ತಾ ಪಾರ್ಕು. ತುಂಬ ಚೆನ್ನಾಗಿದೆ. ಹಬ್ಬ ಅಂದರೆ ಇಟ್ ಲುಕ್ಸ್ ರಿಯಲಿ, ಹೆಂಗೆ ಹೇಳೋದು, ಎಲ್ಲ ಥರ ಇದೆ. ಚಿಕ್ಕ ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಇಟ್ಸ್ ರಿಯಲಿ ನೈಸ್. ನಾನು ಅದ್ರೊಳಗೆ ಬರ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಈ ಕಡೆ ನೋಡಿ ಅವರೇ ಕಂಟ್ರೋಲ್ ಮಾಡ್ಕೊಂಡು ಬರ್ತಾರೆ. ಪಾಪು ಪಾಪು ಎಂತ ಅಲ್ಲೆಲ್ಲ ಕುತ್ಕೊಂಡ್ರೆ ಅಷ್ಟೇ. ಅಣ್ಣ ಹೋಗ್ತಾರೆ ಅಂತ ಮಾಡೋಕ್ಕಾಗಲ್ಲ ನೀವು. ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳ ಸೋಷಿಯಲ್ ಡೆವಲಪ್ಮೆಂಟು, ಕಾಗ್ನಿಟಿವ್ ಡೆವಲಪ್ಮೆಂಟ್ ಆ್ಯಂಡ್ ಮಕ್ಕಳು ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಓದೋದ್ರಲ್ಲಿ.
ಈ ರೀತಿ ಏನಾದರೂ ನೀವು ಫೇಸ್ ಮಾಡ್ತಿದ್ರೆ ದಯವಿಟ್ಟು ಮಕ್ಕಳನ್ನ ಹೊರಗಡೆ ಬಿಡಿ, ಆಟ ಆಡೋದಕ್ಕೆ ಬಿಡಿ. ಅವ್ರು ಎಷ್ಟು ಫಿಸಿಕಲಿ ಅವರ ಎನರ್ಜಿನ ವೆಂಟ್ ಔಟ್ ಮಾಡ್ತಾರೆ, ಹೊರಗಡೆ ಹಾಕ್ತಾರೆ, ಕಲಿಕೆ ತುಂಬ ಚೆನ್ನಾಗಾಗತ್ತೆ. ಈಗಿನ ಪೇರೆಂಟ್‌ಗಳೇನು ಅಂತಂದ್ರೆ ಬರೀ ಸ್ಟಡೀಸ್ ಮಗು ಹೋಮ್‌ವರ್ಕ್ ಬರೀಬೇಕು, ಟ್ಯೂಷನ್‌ಗೆ ಹೋಗಬೇಕು ಇದೇ ಆಗಿರುತ್ತೆ. ನಿಮ್ಮ ಮಕ್ಕಳನ್ನ ಹೊರಗಡೆ ಬಿಟ್ಟು ನೋಡಿ, ಅವ್ರು ಆಟ ಆಡ್ತಾರೆ. ಅದಾದ್ಮೇಲೆ ಎಲ್ಲ ತಾನಾಗಿ ತಾನೇ ಬರುತ್ತೆ. ಪಾರ್ಕ್ ಪ್ಲೇ ತುಂಬ ಇಂಪಾರ್ಟೆಂಟ್ ಮಕ್ಳಿಗೆ. ಪಾರ್ಕಿಗೆ ಹೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬಂದೆ. ಬಂದ್ಮೇಲೆ ಎನರ್ಜಿ ಫುಡ್ ಕೊಡಬೇಕಲ್ವಾ? ಸೊ, ಅದಕ್ಕೋಸ್ಕರ ಅದಿತಿಗೆ ಓಟ್ಸ್, ಡ್ರೈ ಫ್ರೂಟ್ಸ್ ಹಾಕಿ ಓಟ್ಸ್ ಒಂದು ಪಾರೇಜ್ ಮಾಡ್ಕೊಡ್ತಿದ್ದೀನಿ. ಡ್ರೈ ಫ್ರೂಟ್ಸ್ ಓಟ್ಸ್ ಪಾರೇಜ್ ಅಂತಾನೂ ಹೇಳ್ಬೋದು ಅಥವಾ ಓಟ್ಸ್ ಡ್ರೈ ಫ್ರೂಟ್ಸ್ ಪಾರೇಜ್ ಅಂತಾನೂ ಹೇಳ್ಬೋದು. ತುಂಬ ಒಳ್ಳೆದು. ಇದಕ್ಕೆ ಯಾವ್ಯಾವ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅಂತಂದರೆ, ಒಂದು ಖರ್ಜೂರ, 1ರಿಂದ 2 ಅಂಜೂರ, ಆಮೇಲೆ ಒಂದು ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ವಾಲ್ನಟ್ ಆ್ಯಂಡ್ ಪಿಸ್ತಾ. ನಿಮ್ಮ ಒಂದು ಚಾಯ್ಸ್‌ಗೆ ಯಾವುದಾದ್ರೂ ತೊಗೊಳ್ಬೋದು. ನಾನು ಇದಕ್ಕೆ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ. ತುಂಬ ಒಳ್ಳೆದು. ಅದು ಎಚ್.ಬಿನ ಇನ್ಕ್ರೀಸ್ ಮಾಡುತ್ತೆ. ಮೊದಲನೇದಾಗಿ ಓಟ್ಸ್‌ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಕೆಂಪಾಳ ಉರಿಯುವಂತಹ ಅವಶ್ಯಕತೆ ಇಲ್ಲ. ಇದು ಬೇಗ ರೋಸ್ಟ್ ಆಗಿಬಿಡುತ್ತೆ. ನಾನು ಹೇಳ್ದೆ ಅಲ್ಲ, ಪಾರ್ಕು ಮಕ್ಳಿಗೆ ಕರ್ಕೊಂಡು ಹೋಗೋದ್ರಿಂದ ಅಥವಾ ಹೊರಗಡೆ ಆಟ ಆಡ್ಸೋದ್ರಿಂದ ಮಣ್ಣಲ್ಲಿರ್ಬೋದು ಅಥವಾ ಫ್ರೆಶ್ ಏರಲ್ಲಿ, ಸನ್‌ಲೈಟಲ್ಲೆಲ್ಲ ಮಕ್ಕಳಿಗೆ ಆಡ್ಸೋದ್ರಿಂದ, ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಗ್ನಿಟಿವ್ ಡೆವಲಪ್‌ಮೆಂಟ್ ಆಗುತ್ತೆ, ಬ್ರೈನ್ ಡೆವಲಪ್‌ಮೆಂಟ್. ಬೇರೆ ಮಕ್ಕಳನ್ನ ನೋಡಿ ಕಲಿತಾರೆ ಆ್ಯಂಡ್ ಅವ್ರ ಜೊತೆ ಮಿಂಗಲ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಇದರಿಂದ ಮಕ್ಕಳಿಗೆ ನಿದ್ದೆನೂ ಸಹ ಚೆನ್ನಾಗಿರುತ್ತೆ. ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಷ್ಟು ಒಳ್ಳೆಯದು. ಇವಾಗ ಓಟ್ಸ್‌ನ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹಾಲು, ಈ ಡ್ರೈ ಫ್ರೂಟ್ಸ್ ನೆನೆಸಿ ಇಟ್ಕೊಂಡಿರೋದು. ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ. ನಾನು ಡ್ರೈ ಫ್ರೂಟ್ಸ್‌ನ ನೆನೆಸೋದಕ್ಕಿಂತ ಮುಂಚೆ ಕ್ಲೀನಾಗಿ ತೊಳೆದು ಪ್ಯೂರಿಫೈಯರ್ ವಾಟರ್‌ನೇ ಹಾಕೋದು. ಅದೇ ನೀರನ್ನ ನಾನು ಮಿಕ್ಸರ್ ಜಾರ್‌ಗೆನೆ ಹಾಕೊಂಡಿದ್ದೀನಿ. ದಯವಿಟ್ಟು ಆ ನೀರನ್ನ ಚೆಲ್ಲಕ್ಕೆ ಹೋಗ್ಬೇಡಿ. ಆ ನೀರಲ್ಲೇನೆ ತುಂಬಾ ಒಳ್ಳೆ ಅಂಶಗಳು ಅಂತಂದ್ರೆ ಮಕ್ಳಿಗೆ ಸಿಗ್ಬೇಕಾಗಿರುವಂತಹ ಒಳ್ಳೆ ಅಂಶ ಅದ್ರಲ್ಲಿರತ್ತೆ. ಇವಾಗ ಒಂದ್ ಸ್ವಲ್ಪ ಹಾಲು ಹಾಕೊಂಡು, ನಾನು ಸ್ವಲ್ಪ ಹಾಲು ಬಿಸಿ ಇತ್ತು ಅದಕ್ಕೋಸ್ಕರ ಆರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್‌ಗೆ ಬಿಸಿ ಹಾಲು ಹಾಕೋಬಾರ್ದಲ್ವಾ? ಅದಕ್ಕೋಸ್ಕರ. ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೀಜರ್‌ನ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಮಕ್ಳಿಗೇನಾದ್ರೂ ಕಾನ್‌ಸ್ಟಿಪೇಷನ್ ಇದ್ರೆ, ಸರಿಯಾಗಿ ಪೂ ಪಾಸ್ ಮಾಡ್ತಿಲ್ಲ ಅಂತಂದ್ರೆ, ಯಾಕೋ ಎನರ್ಜಿ ಕಡಿಮೆ ಇದೆ ಅಂತ ಅನ್ಸಿದ್ರೆ, ಈ ಓಟ್ಸ್ ಪಾರೇಜ್‌ನ ಮಾಡ್ಕೊಡಿ. ಡ್ರೈ ಫ್ರೂಟ್ಸ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಸ್ಟ್ರೆಂತ್ ಕೊಡುತ್ತೆ ಆ್ಯಂಡ್ ರಿಚ್ ಇನ್ ಫೈಬರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಎನರ್ಜಿ ನೀಡುತ್ತೆ. ಅದ್ರ ಜೊತೆಗೆ ಓಟ್ಸ್ ಅದರಲ್ಲಿ ಪ್ರೋಟೀನ್ ಇರುತ್ತೆ, ವೈಟಮಿನ್ ಕೆ ಜಾಸ್ತಿ ಇರುತ್ತೆ, ವೈಟಮಿನ್ ಬಿ6 ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಎನರ್ಜಿ ಸಿಗುತ್ತೆ ಆ್ಯಂಡ್ ಆಲ್ಸೋ ಡೈಜೆಷನ್. ತುಂಬಾ ಪೇರೆಂಟ್ಸ್‌ಗಳ ಒಂದು ಕನ್ಸರ್ನ್ ಏನಾಗಿರುತ್ತೆ ಅಂತಂದ್ರೆ, ಮಕ್ಕಳು ಸರಿಯಾಗಿ ಪೂಪ್ ಪಾಸ್ ಮಾಡಲ್ಲ, ತುಂಬ ಕಷ್ಟಪಡ್ತಾರೆ ಅಂತ. ನಿಮ್ಮ ಮಕ್ಕಳಿಗೆ ಓಟ್ಸ್‌ನ ಇನ್ಕ್ಲೂಡ್ ಮಾಡಿ ಅವರ ಡಯಟಲ್ಲಿ. ಈಗ ಇದಕ್ಕೆ ನಾನು 2ರಿಂದ 3 ಚಿಕ್ಕ ಸ್ಪೂನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ನಾನು ಅದಿತಿಗೆ ಸಕ್ಕರೆ ಬಳಸಲ್ಲ, ಬೆಲ್ಲನೇ ಬಳಸೋದು. ನೀವು ಸಕ್ಕರೆ ಬಳಸ್ತೀರಾ ಅಂತಂದ್ರೆ ಆಪ್ಷನ್ ಈಸ್ ಯೋರ್ಸ್. ಬಟ್ ನಾನು ಹೇಳ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಬಳಸಿ, ತುಂಬ ಒಳ್ಳೆಯದು. ಇದರಲ್ಲಿ ನಾನು ದ್ರಾಕ್ಷಿ ಮತ್ತು ಖರ್ಜೂರ ಎಲ್ಲ ಹಾಕಿದ್ದೀನಲ್ಲ, ಸ್ವೀಟ್‌ನೆಸ್ ಸ್ವಲ್ಪ ಬರುತ್ತೆ. ಸ್ವಲ್ಪ ತುಂಬ ಸಿಪ್ಪೆ ಇದ್ರೂ ಮಕ್ಳಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಯಾಕಂತಂದರೆ ಡ್ರೈ ಫ್ರೂಟ್ಸ್ ಹಾಕಿರ್ತೀವಿ ಅಲ್ವಾ, ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಲೆಲ್ಲ ಹಾಕಿರ್ತೀವಿ, ಹಸಿ ವಾಸನೆ ಎಲ್ಲ ಹೋಗಬೇಕಲ್ವಾ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ತಳ ಹಿಡಿದ್ಬಿಡುತ್ತೆ. ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿಯತ್ತೆ. ಇಟ್ಸ್ ಫೈನ್. ಚೆನ್ನಾಗಿ ಕೈ ಆಡಿಸ್ಕೊಳ್ತಾನೆ ಇರಬೇಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ. ಸೊ ಬಿಸಿ ಬಿಸಿ ಮಕ್ಕಳಿಗೆ ಸರ್ವ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ನೀವು ಮೇಲ್ಗಡೆ ತುಪ್ಪ ಸಹ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಓಟ್ಸ್ ಮಕ್ಕಳಿಗೆ ಎಷ್ಟು ಬೆನಿಫಿಟ್ಸ್ ಗೊತ್ತಾ? 6 ಮಂತ್ಸಿಂದಾನೇ ನಾನು ಲಿಟಲ್ ಎಗ್‌ನು ಸಹ ಓಟ್ಸ್‌ದು ಸೆರ್ಲಾಕ್ ಆಲ್ರೆಡಿ ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಅದಿತಿಗೆ ಈ ರೀತಿ ಪಾರಿಜ್ಜು, ಓಟ್ಸ್ ಕಿಚಡಿ, ಅದ್ರ ಜೊತೆಗೆ ಓಟ್ಸು, ಮಕಾನ, ಆಮೇಲೆ ಅವಲಕ್ಕಿ, ಒಂದು ಸ್ವಲ್ಪ ರವೆ ಎಲ್ಲ ಹಾಕಿ ಅದರಲ್ಲಿ ದೋಸೆ ಮಾಡ್ಕೊಡ್ತೀನಿ. ಓಟ್ಸ್‌ನ ವಾರಕ್ಕೆ 1ರಿಂದ 2 ಸಲ ಕಂಪಲ್ಸರಿ ಕೊಡಿ. ತುಂಬ ಒಳ್ಳೆಯದು. ಓಟ್ಸಲ್ಲಿ ಎಲ್ಲ ರೀತಿಯಾದ ಒಂದು ಬೆನಿಫಿಟ್ಸ್ ಇದೆ. ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ, ಎನರ್ಜಿ ಸಿಗುತ್ತೆ. ಅದಾದ್ಮೇಲೆ ಆವಾಗಲೇ ಹೇಳ್ದಂಗೆ ಡೈಜೆಷನ್‌ಗೂ ಸಹ ತುಂಬ ಸಹಾಯ ಮಾಡುತ್ತೆ. ಚೆನ್ನಾಗಿ ಒಂದು 7ರಿಂದ 8 ನಿಮಿಷ ಸಾಕಾಗತ್ತೆ. ಲೋ ಫ್ಲೇಮ್, ತುಂಬ ಹೈ ಫ್ಲೇಮ್ ಅಲ್ಲ. ಚೆನ್ನಾಗಿ ಬಿಸಿ ಮಾಡ್ಕೊಂಡ್ಬಿಟ್ರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಇಷ್ಟ ಆಗುತ್ತೆ. ಅದಿತಿಗಂತೂ ತುಂಬ ಇಷ್ಟ. ಓ ಮೈ ಗಾಡ್! ನಾನು ಡ್ರೈ ಫ್ರೂಟ್ಸ್ ನೆನೆ ಹಾಕಿದ್ನಲ್ಲ, ಮಧ್ಯಾಹ್ನ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡೆ. ಮಧ್ಯಾಹ್ನ ಆಗ್ಲಿಲ್ಲ. ಸಂಜೆ ಮಾಡ್ಕೊಡ್ತೀನಿ ಅಂತ. ನಾನು ಪಾರ್ಕಿಂದ ಬರೋ ಅಷ್ಟ್ರಲ್ಲಿ ಬಿಟ್ಟೇ ಇಲ್ಲ. ಮಮ್ಮ ಓಟ್ಸ್ ಪಾರೇಜ್, ಮಮ್ಮ ಓಟ್ಸ್ ಪಾರೇಜ್, ಓಟ್ಸ್ ಪಾರೇಜ್ ಕೇಳಿ ಫೈನಲಿ ಆಕ್ಚುಲಿ ಅವ್ರ ಊಟದ ಟೈಮ್‌ಗಿಂತ ಒಂದು 20 ನಿಮಿಷನೋ, 30 ನಿಮಿಷನೋ ಬೇಗನೆ ಮಾಡ್ಕೊಟ್ಬಿಟ್ಟೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ಯಾವ ಏಜಿಂದ ಕೊಡ್ಬೋದು ಅಂತಂದ್ರೆ 7 ಮಂತ್ಸಿಂದಾನೇ ಕೊಡ್ಬೋದು. ಬಟ್ ಬೆಲ್ಲ ಹಾಕ್ಲೇಬೇಡಿ. ಹಾಗೇನೆ ಕೊಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ಬೋದು. ನಾನು ಲಿಟಲ್ ಎಗ್ಗೆ ಮಾಡಿದಾಗ ಯಾವ ಒಂದು ಕ್ವಾಂಟಿಟಿಯಲ್ಲಿ ಡ್ರೈ ಫ್ರೂಟ್ಸ್‌ನ ತಗೊಳ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಮೇಲ್ಗಡೆ ಒಂದೇ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಕೊಟ್ರೆ ಮಕ್ಳು
ತುಂಬಾನೇ ಇಷ್ಟ ಆಗುತ್ತೆ ಆ್ಯಂಡ್ ಅವರ ಹೆಲ್ತ್ ಬೆನಿಫಿಟ್ಸ್ಗೂ ತುಂಬ ಒಳ್ಳೆಯದು. ಟ್ರೈ ಮಾಡಿ ನೀವುನು ಆ್ಯಂಡ್ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂತಂದರೆ ನನ್ನ ವೀಡಿಯೋಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೋಸ್ಕರನೇ ನಾನು ವೀಡಿಯೋನ ಶೇರ್ ಮಾಡ್ತೀನಿ. ವೀಡಿಯೋನ ಲೈಕ್ ಮಾಡಿ. ಬಾಯ್.